ಓಹೋ, ರಾಮ ಬಾಣ ಬಿಟ್ಟಿರುವಂತಹ ಜಾಗ ಬಿಲ್ಸೋಣೆ ಅಂತ ಇದೆ ಅಲ್ಲಿ. ವೀಕ್ಷಕರೇ, ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಟೈಮ್ ಕರೆಕ್ಟಾಗಿ 7 ಗಂಟೆ. ಇಷ್ಟೊತ್ತಿಗೆ ಆಲ್ರೆಡಿ ಕತ್ಲೆ ಆಗಿಬಿಡ್ತಾ ಇರೋಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ನಮ್ಮೂರಲ್ಲೆಲ್ಲ ಸಿಟಿಲೆಲ್ಲ ಕತ್ಲೆ ಆಗಿಬಿಡುತ್ತೆ. ಬಟ್ ಇನ್ನೂ ಈ ವಾತಾವರಣದಲ್ಲಿ ಬೆಳಕಿದೆ, ಲೈಟಾಗಿ ಕತ್ಲೆ ಆಗ್ತದೆ. ಆದರೆ ಶ್ರೀರಾಮ ಸೀತೆದೇವಿ ನೀರು ಕೇಳಿದ್ರು ಅಂತ ಹೇಳಿ ಆ ನೀರು ಇಲ್ಲದೆ ಇರುವ ಜಾಗಕ್ಕೆ ಒಂದು ಬಂಡೆಗೆ ಬಾಣವನ್ನು ಬಿಟ್ಟಿರುವಂತಹ ಒಂದು ಸ್ಥಳಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಈಗ ನಾವು ಕಾಡೊಳಗೆ ಹೋಗ್ತಾ ಇದ್ದೀವಿ ಇಷ್ಟೊತ್ತಿನಲ್ಲಿ, ಇದ್ರ ಬಗ್ಗೆ ನಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಸ್ಥಳೀಯರು, ಅಂದರೆ ನಮಗೆ ತುಂಬ ಬೇಕಾದವರು, ಸುರೇಶ್ ಅಣ್ಣ ಅಂತ ಹೇಳಿ. ಬನ್ನಿ ಅವ್ರನ್ನ ಒಂದ್ಸರಿ ಪರಿಚಯ ಮಾಡಿಕೊಡ್ತೀನಿ. ಅಣ್ಣ ನಮಸ್ತೆ. ನಮಸ್ತೆ. ಈ ಊರಿನ ಬಗ್ಗೆ ಈಗ ಆಲ್ರೆಡಿ ನಾನು ಪುರೋಹಿತರನ್ನ ಈ ದೇವಸ್ಥಾನದ ಬಗ್ಗೆ ಎಲ್ಲ ಕೇಳ್ಕೊಂಡು ಬಂದೆ. ತುಂಬ ಅದ್ಭುತವಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ತುಂಬ ಖುಷಿ ಆಯಿತು. ಇವಾಗ ಕಾಡೊಳಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ ಇದ್ರ ಬಗ್ಗೆ? ಅದೇ, ಇದು ತುಂಬ ಪ್ರಸಿದ್ಧಿ ಪಡ್ಕೊಂಡಿರುವಂಥ ಬೆಟ್ಟ ಇದು. ಅಂದರೆ ಇದು ಶ್ರಾವಣ ಶನಿವಾರ ಇರುತ್ತಲ್ಲ, ಆವಾಗ ಮತ್ತು ಪ್ರತಿ ಶನಿವಾರ ಇಲ್ಲಿ ಜನಜಂಗುಳಿ ಜಾಸ್ತಿ ಇರ್ತದೆ. ಮತ್ತು ಇಲ್ಲಿಂದ ಮುಂದೆ ಹೋದರೆ ಇಲ್ಲಿಂದ 100-150 ಮೀಟ್ರ್ ಮುಂದೆ ಹೋದರೆ ಅಲ್ಲಿ ಬಿಲ್ಲಿನ ಸೊಣೆ ಅಂತ ಬರುತ್ತೆ. ಓಕೆ. ಅದು ಬಂದು ರಾಮ ಸೀತಾ ಇದು ವನವಾಸಕ್ಕೆ ಬಂದಿದ್ದಾಗ ಸೀತೆ ನೀರು ಕೇಳಿದ್ರಂತೆ, ನೀರು ಇರಲಿಲ್ಲ. ಆವಾಗ ರಾಮದೇವರು ಬಂಡೆಗೆ ಬಾಣ ಬಿಟ್ಟು ನೀರು ತೆಗೆದ್ರಂತೆ. ಆ ಥರ ಒಂದು ಇದು ಅದಕ್ಕೆ ಸಂಬಂಧಪಟ್ಟಂಗೆ ಕತೆ ಐತೆ. ಅದು ಸತ್ಯನ ಸುಳ್ಳು ಅದು ನಂಗೆ ಗೊತ್ತಿಲ್ಲ. ಇಲ್ಲಿ ಅದೇ ಕತೆ ಇದು ಚಿರಪರಿಚಿತ ಅದು. ಓಕೆ ವೀಕ್ಷಕರೇ, ಈಗ ನೋಡ್ಬೋದು ನೀವು, ನಾವು ಹೋಗ್ತಾ ಇರುವಂತಹ ಒಂದು ಜಾಗ ಅಂತಂದರೆ ಕಾಡು. ಈ ಕಾಡಿನ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಚಿರತೆಗಳಿದೆ, ಕರಡಿಗಳಿದೆ. ನಾನು ಕರಡಿನ ಲೈವ್ ಆಗಿ ನೋಡಿದ್ದೀನಿ. ಈಗ ರೀಸೆಂಟಾಗಿ ಒಂದು 3 days ಬ್ಯಾಕು ನಾನು ಲೈವ್ ಆಗಿ ನೋಡಿದ್ದೀನಿ. ಆ ವಿಡಿಯೋ ಕೂಡ ನಿಮ್ಗೆ ಹಾಕಿ ತೋರಿಸ್ತೀನಿ. ಆದರೆ ಈ ಬೆಟ್ಟ ಒಳಗೆ ಹೋಗ್ಬೇಕಂತಂದರೆ ಪ್ರಾಣಿಗಳ ಒಂದು ಹಾವಳಿ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾವೇ ಜವಾಬ್ದಾರಿ, ಇದಕ್ಕೆ ಯಾರೂ ಕಾರಣರಲ್ಲ, ನಮಗೆ. ಬನ್ನಿ ಕಾಡೊಳಗೆ ಹೋಗೋಣ. ಇಲ್ಲಿ ನೋಡಿ, ನಾವು ಕೆಳಗಡೆ ಸಿಟಿ ಯಾವುದೋ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ನೋಡ್ತೀವಿ, ಬಂಡೆ ಸಣ್ಣದಾಗಿ ಕಾಣಿಸುತ್ತೆ. ಆದರೆ ಈ ಬಂಡೆ ನೋಡಿ ಎಷ್ಟು ದಪ್ಪ ಇದೆ, ನೋಡಿ ಬಂಡೆ ಎಷ್ಟು ಗಾತ್ರ ಇದೆ ಬಂಡೆ. ನಾವು ಅಲ್ಲಿ ಬೆಟ್ಟದ ಮೇಲೆ ಕೆಳಗಡೆ ನಿಂತ್ಕೊಂಡು ಈ ಬಂಡೆನ ತಳ್ಳಿಬಿಡ್ಬೋದು ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ತಳ್ಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಪುಟಾಣಿ ಕಾಣುತ್ತೆ ಬಂಡೆ. ಈಗ ನಾವು ಹೋಗ್ತಾ ಇರುವಂಥ ಒಂದು ಜಾಗ, ಅಲ್ಲಿ ಸುರೇಶ್ ಅಣ್ಣವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿದೆ. ಈಗ ನಾವು ಹೋಗ್ತಾ ಇರುವಂಥ ಜಾಗ ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು. ಆ ಜಾಗದಲ್ಲಿ ರಾಮ ಸೀತೆಗೋಸ್ಕರ ಬಾಣ ಬಿಟ್ಟು ನೀರನ್ನು ಸೀತೆಗೋಸ್ಕರ, ನೀರಿಲ್ಲ ಅಂತ ಕೇಳಿದಾಗ ನೀರಿಗೋಸ್ಕರ ಬಾಣ ಬಿಟ್ಟಿರುವಂಥ ಒಂದು ಜಾಗಕ್ಕೆ ಈಗ ನಮ್ಮ ಸುರೇಶ್ ಅಣ್ಣ ಕರ್ಕೊಂಡು ಹೋಗ್ತಾರೆ. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ, ಹಲವಾರು ಜನ ಟ್ರಿಪ್ಪು ಅಂದ್ಕೊಂಡು ದೇಶಗಳನ್ನ ಬಿಟ್ಟು ಹೋಗ್ತೀರಾ, ರಾಜ್ಯಗಳನ್ನ ಬಿಟ್ಟು ಹೋಗ್ತೀರಾ, ಸಮುದ್ರ ನೋಡಬೇಕು ಅಂತ ಹೇಳ್ತೀರಾ. ಬಟ್ ಈ ಊರಲ್ಲಿ ಒಂದು ಅದ್ಭುತವಾದ ವಾತಾವರಣ ಇದೆ ಈ ಬೆಟ್ಟದ ಮೇಲೆ. ಇಲ್ಲಿಗೆ ಬನ್ನಿ, ಆದರೆ ಒಳ್ಳೆ ರೀತಿಯಲ್ಲಿ ಬನ್ನಿ. ಯಾವುದೇ ಥರ ಕೆಟ್ಟ ಚಟ, ಅಂದರೆ ಈ ಸ್ಮೋಕ್ ಮಾಡೋಂಥದ್ದಾಗಿರ್ಬೋದು, ಈ ಬೇಡದೇ ಇರೋ ಗುಟ್ಕ, ಅನೈತಿಕ ಚಟುವಟಿಕೆಗಳು, ಈ ಥರ ಯಾವುದೇ, ದಯವಿಟ್ಟು ಇದು ನಮ್ಮ ಸಂಸ್ಕೃತಿ, ನಮ್ಮ ದೇವಸ್ಥಾನ, ಇದನ್ನು ನಾವು ಉಳಿಸ್ಕೊಂಡು ಓಹೋ ಕಾಡು. ಈಗ ಕಾಡಿನ ಮಧ್ಯ ಇಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಕರಡಿದು. ನೋಡ್ಬೋದು ಕಾಡಿನ ಮಧ್ಯ ಅಲ್ಲಿ ಕೆಳಗಡೆ ಏನೋ ಜಲಪಾತ ಥರ ಕಾಣ್ತಾ ಇದೆ ನನಗೆ. ದಟ್ಟವಾದ ಕಾಡು ನೀವು ಅಲ್ಲಿ ನೋಡ್ಬೋದು, ಫುಲ್ಲು ದಟ್ಟವಾದ ಕಾಡು. ಓಹೋ ನೋಡ್ಬೋದು. ಇಷ್ಟೊತ್ತಿನಲ್ಲಿ ಈ ರಾಮ ಬಾಣ ಬಿಟ್ಟಿರುವಂತಹ ಜಾಗ, ಈಗ ನೀವೇನು ನೋಡ್ತಾ ಇದ್ದೀರಾ, ರಾಮ ಬಾಣ ಬಿಟ್ಟಿರುವಂಥ ಜಾಗ ನೋಡ್ತಾ ಇದ್ದೀರಾ. ವಾವ್, ಇಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ಅಲ್ಲಿಗೆ ಹೋಗ್ಬೋದಾ? ಜೈ ಶ್ರೀರಾಮ್. ಇಲ್ಲಿ ಮೊದಲು ಬರೋಕ್ಕೆ ಇಷ್ಟೊಂದು ಕಷ್ಟ ಆಯ್ತಿರ್ಲಿಲ್ಲ, ಯಾಕಂದ್ರೆ ಇಲ್ಲಿ ಹತ್ತಿಳಿಕೆ ಈ ಕಬ್ಬಿಣದ ಸರಳೆಲ್ಲ ಇತ್ತು. ಇಲ್ಲ ಐತೆ ನೋಡಿ, ಶ್ರೀರಾಮನ ಮೇಲೆ ಭಾರ ಹಾಕಿ ಈ ಜಾಗಕ್ಕೆ ನಾವು ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅಣ್ಣಂಗೆ. ಆ್ಯಕ್ಚುಲಿ ಅವರು ಧೈರ್ಯ ಮಾಡಿ ಒಳಗೆ ಕರ್ಕೊಂಡು ಈ ದಟ್ಟವಾದ ಕಾಡೊಳಗೆ ನಾವು ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಶ್ರೀರಾಮ ಆಗಿನ ಕಾಲದಲ್ಲಿ ಬಾಣವನ್ನು ಬಿಟ್ಟಂತಹ ಜಾಗ ಇದು. ಇಲ್ಲಿ ಬೇಸಿಗೆ ಆಗಲಿ ಬಿಸಿಲಾಗಲಿ ಎನಿ ಟೈಮ್ ನೀರಿರುವಂತಹ ಜಾಗ. ಸೀತೆಗೋಸ್ಕರ ರಾಮರು ಇಲ್ಲಿಗೆ ಬಾಣವನ್ನು ಬಿಟ್ಟಾಗ ಸೀತೆಗೋಸ್ಕರ ಇಲ್ಲಿ ನೀರು ಬರುತ್ತೆ.
ಈಗಲೂ ಕೂಡ ಇಲ್ಲಿಂದನೇ ದೇವಸ್ಥಾನಕ್ಕೆ ನೀರನ್ನ ತಗೊಂಡು ಹೋಗ್ತಾರೆ. ತುಂಬ ಅದ್ಭುತವಾಗಿದೆ ಜಾಗ. ಬಟ್ ಇದು ರಾತ್ರಿ ಆಗಿರೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ತುಂಬ ಅದ್ಭುತವಾಗಿದೆ. ಎಲ್ಲರೂ ಬರಬೇಕು ಈ ಪ್ಲೇಸ್ಗೆ. ಎಲ್ಲರೂ ಬಂದು ಈ ಪುಣ್ಯ, ಈ ದರ್ಶನ ಮಾಡ್ಕೊಂಡು ಹೋದರೆ ನಮಗೆ ಇತಿಹಾಸ ಅಂತೂ ನಾವು ಕಣ್ಣಿಂದ ನೋಡೋಕ್ಕಾಗಿಲ್ಲ. ಬಟ್ ಈಗ ನಾವು ಲೈವ್ ಆಗಿ ಇತಿಹಾಸ ಇರುವುದಂತನ್ನ ನಾವು ನಿಮಗೆ ಲೈವ್ ಆಗಿ ತೋರಿಸುವಂಥದ್ದು ಒಂದು ಸಾಧ್ಯತೆನ ನಾವು ತುಂಬ ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಬಟ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರಕೃತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಈ ಥರದೆಲ್ಲ ದಯವಿಟ್ಟು ಈ ಥರ ಸುಂದರವಾದ ಜಾಗಗಳಿಗೆಲ್ಲ ಕೆಟ್ಟ ದೃಷ್ಟಿಗಳು ಬೀಳದೇ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಯಾವುದಾದ್ರು ಒಂದು ಚೆನ್ನಾಗಿರೋ ಪ್ಲೇಸ್ ಸಿಕ್ಕಿದ್ರೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಕೆಟ್ಟ ಕಣ್ಣುಗಳು ಬಿದ್ದುಬಿಡ್ತವೆ. ಬಟ್ ಈ ಪ್ರಕೃತಿ, ನಮ್ಮ ದೇವರಲ್ಲಿ ನಾವು ಕೇಳ್ಕೊಳ್ಳೋದೊಂದೇ, ಪ್ರಕೃತಿನ ನಮಗೆ ಉಳಿಸ್ಕೊಡಿ. ಪ್ರಕೃತಿಯಿಂದನೇ ನಾವು ಬದುಕ್ತಾ ಇದ್ದೀವಿ. ಈ ಅದ್ಭುತವಾದ ಜಾಗ ನನಗೆ ಇಲ್ಲಿಗೆ ಬಂದು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ನೋಡ್ಬೋದು ಇಲ್ಲಿ ನೀರು ಸಿಗ್ತಾ ಇದೆ. ರಾಮ ಬಿಲ್ಲು ಹೊಡೆದಿರುವಂಥ ಜಾಗ ಇದು. ಪುಣ್ಯನೇ ಮಾಡಿದ್ದೀನಿ ಅನ್ಕೋಬೋದು. ಈ ಜಾಗಕ್ಕೆ ಪ್ರತಿಯೊಬ್ಬರು ಬರಬೇಕು. ಈ ಜಾಗದ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಸುರೇಶ್ ಅಣ್ಣ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸುರೇಶ್ ಅಣ್ಣ ಅವರಿಲ್ಲದೆ ಇವತ್ತು ನಾವು ಈ ಪ್ಲೇಸಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಈ ಅದ್ಭುತವಾದ ಒಂದು ಜಾಗವನ್ನು ನಾನು ನಿಜವಾಗ್ಲೂ ನೋಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅಣ್ಣ. ಏನಾದ್ರು ಮಾತಾಡೋದಾದರೆ ನಿಜವಾಗ್ಲೂ ನನಗೆ ಒಂಥರ ಭಾವುಕ ಆಗ್ತಾಯಿದೆ. ಅಂತಂದರೆ ನಾವು ಈ ಥರ ಪ್ಲೇಸ್ಗಳನ್ನ ನಮ್ಮ ಲೈಫಲ್ಲಿ ನಾವು ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಏನೋ ಒಂದು ಪ್ರಪಂಚಕ್ಕೆ ಬಂದಿದ್ದೀನಿ, ಬೇರೆ ಲೋಕಕ್ಕೆ ಹೋಗಿದ್ದೀನಿ ಅನ್ನೋ ಫೀಲ್ ನನಗೆ ಬರ್ತಾ ಇದೆ ಅಣ್ಣ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ನಿಮ್ಮ ಪ್ರಕಾರಣ? ಅದೇ ನನಗೆ ಗೊತ್ತಿರೋದು ಹೇಳಿದ್ರೆ, ಇದು ರಾಮ ನೀರಿಗೋಸ್ಕರ, ಸೀತೆಗೋಸ್ಕರ ನೀರು ಬೇಕು ಅಂದಾಗ ಬಾಣ ಹೊಡೆದಾಗ ಈ ಬಂಡೆ ಸಿಳ್ಕೊಂಡು ನೀರು ಸಿಕ್ತಂತೆ. ಮತ್ತು ಈ ನೀರು ಮುತ್ತತ್ತಿ ನದಿವರೆಗೂ ಕನೆಕ್ಟ್ ಆಗುತ್ತೆ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಅಂದರೆ ಈ ನೀರು ಅಂದರೆ ಇಲ್ಲಿಂದ ಹೋಗಿ ಅಲ್ಲಿಂದ ಮುತ್ತತ್ತಿ ಕನೆಕ್ಟ್ ಆಗುತ್ತೆ ಅಂತ. ಮತ್ತೆ ಇದು ಮೊದಲೇ ನೀವು ಹೇಳ್ದಂಗೆ ಯಾವುದೇ ಬೇಸಿಗೆ ಕಾಲದಲ್ಲೂ ಬತ್ತುದಿಲ್ಲ. ಸ್ವಲ್ಪ ಒಳಗೆ ಹೋಗ್ಬೋದು ಅಷ್ಟೇ. ಎಲ್ಲ ಕಾಲದಲ್ಲೂ ನೀರಿರುತ್ತೆ. ಓಕೆ. ಇಲ್ಲಿಂದ ದೇವಸ್ಥಾನಕ್ಕೆಲ್ಲ ತಗೊಂಡು ಹೋಗಿ ಬಿಸಿಕೋಕ್ಕೆಲ್ಲ ಬಳಸ್ತಾರೆ ಇದೇ ನೀರು. ಇನ್ನು ನಾವು ಒಳಗೆ ಹೋಗ್ಬೋದಾ? ಆ್ಯಕ್ಚುಲಿ ಅದೇ ನೀರಿರುತ್ತಲ್ಲ, ನೀರಿರುತ್ತೆ ಅಲ್ಲ, ಹೋಗ್ಬೋದಾ? ಬಟ್ ಇಷ್ಟೊತ್ತಿನಲ್ಲಿ ಹೋಗ್ಬೋದಾ ಅಂತ? ಅಲ್ಲ, ಹೋಗ್ತೀನಿ ಅಂದ್ರೆ ಹೋಗ್ಬೋದು. ನೋಡಿ, ಅದು ನಿಮ್ಮ ಇಷ್ಟ. ನೀರೈತೆ, ಖಂಡಿತ ಹೋಗ್ತೀನಿ, ಖಂಡಿತ. ನಾನು ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಹೇಳಿ, ಎಲ್ಲರೂ ಬರಬೇಕು. ಈ ಅಮೃತನ ಎಲ್ಲರೂ ಕುಡಿಬೇಕು. ತೀರ್ಥ ಥರ ಇದೆ. ದೇವಸ್ಥಾನದಲ್ಲಿ ಯಾವುದು ಕರ್ಪೂರನ ಹಾಕಿ ನಮಗೆ ತೀರ್ಥನ ಕೊಡ್ತಾರೆ, ಆ ತೀರ್ಥ ಥರ ಟೇಸ್ಟ್ ಇದೆ. ಪ್ಯೂರ್ ವಾಟರ್ ಅಂತಲೇ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ನಾವು ಪುಣ್ಯ ಥ್ಯಾಂಕ್ ಯು ಸೋ ಮಚ್ ಈ ದೇವಸ್ಥಾನ ಟ್ರಸ್ಟ್ ಅವ್ರಿಗೆ ಹಾಗೂ ನಮ್ಮ ಸುರೇಶ್ ಅಣ್ಣಂಗೆ, ನಮ್ಮ ಸುರೇಶ್ ಅಣ್ಣಂಗೆ ಹೇಳ್ಬೇಕು ನಾನು ಥ್ಯಾಂಕ್ಸ್ನ. ರಾಮ ತನ್ನ ಹೆಂಡತಿ ಆದಂಥ ಸೀತೆಗೋಸ್ಕರ ಒಂದು ಬಂಡೆಯನ್ನೇ ಕೊರೆಯುವಷ್ಟು ಒಂದು ಬಿಲ್ಲನ್ನು ಹೊಡೆದು ಅಲ್ಲಿ ನೀರು ಬರೆಸ್ತಾರೆ ಅಂತಂದರೆ ಎಂಥ, ಅಂದರೆ ಈ ಹೋಳು, ಇದೊಂದು ಬಿಲ್ಲು ಬಾಣದ ಒಂದು ಚುಚ್ಚಿರುವಂತಹ ಈ ರೀತಿ ಇದ್ದರೆ, ಅಂದರೆ ಆ ಬಿಲ್ಲು ಬಾಣನೇ ಅಷ್ಟು ದಪ್ಪ ಇತ್ತು ಅಂತಂದರೆ, ಇನ್ನು ಮನುಷ್ಯರು ಆಗಿನ ಕಾಲದ ಅಂದರೆ ರಾಮ, ಸೀತೆ, ಲಕ್ಷ್ಮಣ, ಇವರು ಎಷ್ಟು ಗಾತ್ರಗಳಿದ್ರು ಅದನ್ನು ನಾವು ನೆನೆಸ್ಕೊಳ್ಳೋಕ್ಕೂ ಇಮ್ಯಾಜಿನೇಷನ್ ಇಲ್ಲ. ನಾವು ಕೆಲವರು ದೊಡ್ಡವ್ರು ಹೇಳಿರೋದನ್ನ ಕೇಳಿದ್ದೀವಿ. ತುಂಬ ಗಾತ್ರ ಇದ್ದರು, ತುಂಬ ಎತ್ತರ ಇದ್ದರು, ತುಂಬ ಒಂಥರ ಹೈಟ್, ಅವರು ಘಟಾನುಘಟಿಗಳು ಅಂತ ಹೇಳಿ. ಸೊ ಅದನ್ನು ಇದರಲ್ಲಿ ನಾವು ಫೀಲ್ ಮಾಡ್ಬೋದು. ಈ ಬಾಣ ಬಿಟ್ಟಿರುವ ಜಾಗ ನೋಡಿ ಫೀಲ್ ಮಾಡ್ಬೋದು. ಕತ್ಲೆ ಆಗ್ತಾ ಇದೆ, ಇನ್ನೇನೋ 8 ಗಂಟೆ ಆಗೋ ಸಮಯ ಹತ್ತತ್ರ ಬಂದಿದೆ. ಈಗ ಆಲ್ರೆಡಿ ನಾವು ಇಷ್ಟೊತ್ತಿಗೆ ಬಂದಿರೋದು ತುಂಬ ಡೇಂಜರೇ. ಸೊ ನಾವು ಸುರೇಶ್ ಅಣ್ಣನ ಧೈರ್ಯದ ಮೇಲೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ಆದಷ್ಟು ಬೇಗ ಬೆಟ್ಟದ ತೆಪ್ಪಲಿಗೆ ರೀಚ್ ಆಗಬೇಕು. ಬನ್ನಿ. ಹಾಗೆ ಇದೇ ಥರ ಕಾರ್ಯಕ್ರಮಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ತಾ, ಹಾಗೆ ನಿಮಗೆ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಮಂಜೇಶ್, ಲಾಗಿನ್ ನ್ಯೂಸ್.